ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರಿನ ಮಹಾರಾಣೀಸ್ ಕಾಲೇಜ್ ಸಮೀಪದಲ್ಲಿರುವ ಖಂಡೋಜಿ ಬಸಪ್ಪ ಸಭಾಭವನದಲ್ಲಿ ಇತ್ತೀಚೆಗಷ್ಟೇ ಅರಿವೆಂಬುದೇ ಬಿಡುಗಡೆ ಎಂಬ ಶೀರ್ಷಿಕೆಯಡಿಯಲ್ಲಿ 8ನೇ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಈ ವಿಶೇಷ ಸಂಭ್ರಮದ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ಭಾವನೆಗಳನ್ನು ಭಾಷೆಯ ಮೂಲಕ ಅಭಿವ್ಯಕ್ತಗೊಳಿಸುವ ನೆಲೆಯೇ ಬರವಣಿಗೆ. ಮಾನಿನಿಯರ ಮನದಾಳದ ತುಡಿತ ಮಿಡಿತಗಳು, ವಿಚಾರ ಲಹರಿಗಳು ಪದಝರಿಗಳಾಗಿ ಒಡಮೂಡಿದ ಸಾಹಿತ್ಯದ ಸಂಭ್ರಮವೇ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನ. ಸುಮಾರು 10 ಲೇಖಕಿಯರ ಲೇಖಲೋಕ ಎಂಬ ಆತ್ಮಕಥನದ ಹೊತ್ತಿಗೆಯ ಬಿಡುಗಡೆಯ ಜೊತೆಗೆ ಅರಿವು ಹೆಚ್ಚಿಸುವ ಮತ್ತಷ್ಟು ಪುಸ್ತಕಗಳ ಅನಾವರಣ ಇದೇ ಸಂದರ್ಭದಲ್ಲಿ ನೆರವೇರಿತು. ಲೇಖಕಿಯರು, ದಲಿತರು, ಯಾವುದೇ ಅಂಚಿನ ಸಮುದಾಯರು ತಮ್ಮದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಗುಂಪನ್ನು ಕೂಡಿಕೊಂಡು, ವ್ಯಕ್ತಿಗಳು ಏನು ಮಾತಾಡಿದ್ರೂ ಅಷ್ಟು ಉಪಯೋಗ ಆಗಲ್ಲ, ಒಂದು ಸಮುದಾಯವಾಗಿ ಕೂಡಿ ಸಂಘಗಳನ್ನು, ಒಕ್ಕೂಟಗಳನ್ನು, ಗುಂಪುಗಳನ್ನು ಮಾಡಿಕೊಂಡು ಈ ತರಹ ನಮ್ಮ ಅಸ್ತಿತ್ವವನ್ನು ಹೇಳಬೇಕಾದ ಸಂದರ್ಭ ಬರುತ್ತೆ. ನಾನು ಬರಿತಾ ಇದ್ದೀನಿ ಕನ್ನಡದಲ್ಲಿ ಅಂತಂದರೆ ನನ್ನ ಹುಡುಕಾಟ, ನನ್ನ ಬರಹ, ನನ್ನ ಮಾತು ಇವೆಲ್ಲನೂ ಈ ಹೆಣ್ಣು ಬದುಕಿನ ಚಹರೆಯ ಹುಡುಕಾಟದಲ್ಲೇ ಇದೆ. ನಾವು ಈಗ ಸುಮಾರು 20 ವರ್ಷ 20ರ ಹರೆಯದಲ್ಲಿರೋ ಮಕ್ಕಳಿಗೇ ನಮ್ಮ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಳ್ಬೇಕು. ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಂಡ್ರೆ ಆಸೆ ಒಂದೇ, ಅವ್ರಿಗೆ ಈ ದಾರಿ ಬೇಗ ಕಾಣಲಿ ಅಂತ. ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ದಾರಿ ಕಾಣಿಸುತ್ತೆ, ಹೆಚ್ಚು ವರ್ಷಗಳ ಕಾಲ ಅವ್ರು ಸಂತೋಷದಿಂದ ಇರ್ತಾರೆ. ನಾನು 50-60 ವರ್ಷ ಆದಮೇಲೆ ಸಂತೋಷವನ್ನು ಇವಾಗ ಇದೇ ನಾ ಸಂತೋಷ ಅಂದರೆ ಅಂತ ಹುಡುಕ್ತಾ ಇದ್ದೀನಲ್ಲ, ಹಿಂಗೆ ಪಿಳಿ ಕಂಡುಬಿಡಲ್ಲ. ಅವರು ದೃಢವಾಗಿ ತಾರುಣ್ಯದಲ್ಲೇ ಸಂತೋಷ, ಆನಂದ ಅನುಭವಿಸ್ತಾರೆ, ಬೇರೆಯವ್ರಿಗೆ ಸಂತೋಷ ಕೊಡ್ತಾರೆ, ಬೇರೆಯವ್ರಿಗೆ ಪ್ರೀತಿ ಕೊಡ್ತಾರೆ, ಇಡೀ ಜಗತ್ತನ್ನು ಪ್ರೀತಿಮಯವಾಗಿ ಮಾಡ್ತಾರೆ ಅಂತ. ಈಗಲೂ ಜಮೀನ್ದಾರಿಯ ಸ್ವರೂಪ ಹೊಂದಿರುವಂಥ ಅಂಥದೇ ಕ್ರೂರವಾದಂಥ ವ್ಯವಸ್ಥೆ ಇರುವಂಥ ಆ ಪ್ರದೇಶಗಳಿಂದ ಬಂದಿರುವಂಥವ್ರೂ ಕೂಡ ಇವತ್ತು ಬರಿತಾ ಇದ್ದಾರೆ. ವೈವಿಧ್ಯಮಯವಾದಂಥ ಲೋಕಗಳು ಇವತ್ತು ನಮ್ಮ ಕನ್ನಡದಲ್ಲಿ ಪ್ರವೇಶ ಮಾಡಿವೆ, ಸಾಹಿತ್ಯದಲ್ಲಿ ಪ್ರವೇಶ ಮಾಡಿವೆ. ಗ್ರಹಿಸೋಕ್ಕೆ ನಮಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಸ್ತ್ರೀಪರ ಚಿಂತನೆ ಮಾಡಬೇಕಾಗಿರೋದು ಏನಂತಂದರೆ, ಘನತೆ, ಸ್ವಂತಿಕೆ, ವಿಭಿನ್ನತೆ ಎಲ್ಲದರ ಜೊತೆಗೂ ಸಮಾನತೆ ಸಾಧ್ಯ ಅನ್ನುವಂಥ ಒಂದು ಚಿಂತನೆಯನ್ನು ನಾವು ಇವತ್ತು ಮಾಡುವ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಶಿಕ್ಷಣ ಎಲ್ಲೋ ಒಂದು ಕಡೆ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎ ಸೈಲೆಂಟ್ ರೆವಲ್ಯೂಷನ್. ಒಂದು ಮೌನ ಕ್ರಾಂತಿ ಈ ಸಮಾಜದಲ್ಲಿ ಮಾಡುತ್ತೆ. ಬರುವ 10-15 ವರ್ಷಗಳಲ್ಲಿ ನಾವು ಈ ಸಮಾಜದ ಚೆಹರೆಯನ್ನು ನಾವು ಬದಲಾಗುವುದನ್ನು ನೋಡ್ತೇವೆ. ಯಾಕೆಂದರೆ ಮಹಿಳೆಯರು ದೇ ಆರ್ ಗೆಟಿಂಗ್ ಎಂಪವರ್ಡ್, ದೇ ಆರ್ ಗೆಟಿಂಗ್ ಎಜುಕೇಷನ್. ನಾವು ಸಾಹಿತ್ಯಾತ್ಮಕ ವಿಚಾರಗಳನ್ನು ಕೇಳಿ ನಾವು ಹೇಗೆ ಸ್ಫೂರ್ತಿ ಹೊಂದುತ್ತಾ ಇದ್ವಿ, ಅದರಿಂದ ನಾವು ಹೇಗೆ ಜೀವನವನ್ನು ಕಟ್ಕೊಳ್ತಾ ಬಂದ್ವಿ, ಒಂದು ಸ್ಥಾನಮಾನವನ್ನು ಪಡ್ಕೊಳ್ತಾ ಬಂದ್ವಿ. ನಮ್ಮ ಗುರುತಿಸುವಿಕೆ, ಸಮ್ಮೇಳನಾಧ್ಯಕ್ಷರು ಮಾತನಾಡಿದ್ದು ವೈಯಕ್ತಿಕವಾಗಿ ಗುರುತಿಸುವಿಕೆ ಮತ್ತು ಸಮಾಜದ ಗುರುತಿಸುವಿಕೆ, ಇವೆರಡನ್ನು ಕೂಡ ನಾವು ಹೇಗೆ ಪಡ್ಕೊಳ್ತೀವಿ ವೈಯಕ್ತಿಕವಾಗಿ ಅನ್ನೋದು ಕೂಡ ತುಂಬ ಪ್ರಮುಖವಾಗ್ತದೆ. ಇದಕ್ಕೆ ಶಿಕ್ಷಣ ಮುಖ್ಯ ಅಂತ ಭಾವಿಸ್ತೇನೆ. ಗಡಿಭಾಗದ ಅಧ್ಯಕ್ಷರು ಕೂಡ ಹೇಳಿದ ಹಾಗೆ ಗಡಿಭಾಗದಲ್ಲೂ ಕೂಡ ಅಲ್ಲಿರುವಂಥವರಿಗೂ ಕೂಡ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸೋದ್ರ ಮೂಲಕ ನಾವು ಅಲ್ಲಿಗೂ ಕೂಡ ಪಸರಿಸಬೇಕು ಅಂತ ಹೇಳಿ ಎಲ್ಲ ಸಾಹಿತ್ಯಾತ್ಮಕ ಮನಸ್ಸುಗಳುಳ್ಳ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಕನ್ನಡದ ಕಂದ, ಕನ್ನಡದ ಕಂದ, ಕನ್ನಡದ ಕಂದ, ಕನ್ನಡದ ಕಂದ.
ದ ಸೈನ್ಸ್ ಅಕಾಡೆಮಿಕ್ಸ್ ಎಜುಕೇಷನಲ್ ಪ್ಯಾನೆಲ್ SEP ಸಂಸ್ಥೆ ಅಹರ್ನಿಶಿ 2008ನೇ ಇಸವಿಯಿಂದ ಪ್ರಯೋಗಾಲಯದಲ್ಲಿ ಪ್ರಾಯೋಗಿಕವಾಗಿ ಕಲಿಕಾ ಹಾಗೂ ಬೋಧನಾ ಸಾಮರ್ಥ್ಯವನ್ನು ಒಳಗೊಂಡಂಥ ಅನೇಕ ಅಕಾಡೆಮಿಕ್ ಕಿಟ್ಸ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇದೇ ನಿಟ್ಟಿನಲ್ಲಿ ದಿವ್ಯಾಂಗರಿಗೆ ಶಾಲೆಯ ಹಂತದಲ್ಲಿ, ಪದವಿ ಪೂರ್ವ ಹಾಗೂ ಪದವಿಯ ಹಂತದಲ್ಲಿ, ಸ್ನಾತಕೋತ್ತರ ಹಂತದಲ್ಲಿ ಯಾವೆಲ್ಲ ರೀತಿಯಲ್ಲಿ ವಿಶೇಷವಾಗಿ ದಿವ್ಯಾಂಗರಿಗೆ ಅನುಕೂಲವಾಗಲಿದೆ ಅನ್ನುವಂಥ ಒಂದು ಆಯೋಜನೆಯಡಿಯಲ್ಲಿ ಒಂದು ದಿನದ ಚರ್ಚಾ ಸಭೆಯನ್ನ ಇತ್ತೀಚೆಗಷ್ಟೇ ಬೆಂಗಳೂರಿನ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ RRI ಕ್ಯಾಂಪಸ್ನಲ್ಲಿ ಚರ್ಚಾ ಸಭೆ ಹಮ್ಮಿಕೊಂಡಿತ್ತು. ಇದರ ವಿಶೇಷತೆಗಳು ಏನು ಅನ್ನೋದನ್ನ ನೋಡಿ ಬರೋಣ. We all know this is a very, very important topic. It's also an incredibly broad and difficult one to address. And so all your inputs are very important. So without me taking up a whole bunch of time, I thought it would be a good use of time for all of us to start off with a brief round of introduction so everyone knows who everyone else is, what their expertise is, and then we can just... The first time we conducted one for students with disabilities, the two that were covered, one was orthopedically challenged and the other visually challenged students, simultaneously done. They were all students who are doing undergraduate program in different parts of India, and that was conducted for the first time last year at BHU, and Professor Mandal will give you a detailed view of how this happened, what was their experience in conducting a program for these two categories of challenged students. Disabilities are a wide range. You can have orthopedic, visual, hearing impaired, dyslexia, autism, and other neurological problems too. And the aim here is to discuss this wide range and come up with guidelines of conducting programs for such challenged children. Physical disabilities are one impediment, mostly external. Society decides that you cannot or should not be doing certain types of science, let's say. And in the past, the Academy has, if not challenged, at least asked or interrogated such questions. Years ago, emanating from this very room, there was something called the Women in Science panel that brought about quite a change in the way in which we look at, in the early part of this century, women's access to science was not a given. It was not very easy for a woman to contemplate a career in science. Through a combination of policy, through a combination of infrastructure, but also more a change of climate, a way in which people approach each other and also make facilities available for each other, maybe in the way of examination, maybe in the way of teaching. There are many dimensions to approaching students with disabilities. Persons with disabilities include those who have long-term physical, mental, intellectual or sensory impairments. That is one part, which in interaction with various barriers may hinder their full and effective participation in society on an equal basis with others. So this is divided into three parts. One is impairments, long-term impairments, be it mental, intellectual, sensory or physical. Impairments is the first part, and barriers which have come in which make their participation impossible or difficult. That is the conception of disability that exists now. This is the rights model under the UNCRP. This has been adopted by the Indian statute also. ಪ್ರಕೃತಿ ಪುರುಷನ ವಿಶೇಷ ಶಕ್ತಿ ರೂಪವೇ ಶಿವಶಕ್ತಿ ರೂಪ ಅಥವಾ ನಮ್ಮ ಸೃಷ್ಟಿ. ಆದಿ ದಂಪತಿಗಳ ಶಕ್ತಿಯಿಂದ ಸೃಷ್ಟಿಯು ಎಲ್ಲೆಡೆ ಪಸರುತ್ತೆ. ಅದೇ ರೀತಿ ಸೃಷ್ಟಿಗೆ ಮೂಲಭೂತವಾಗಿ ಬೇಕಾಗಿರೋದೇ ಕಾಮನೆ.
ಕಾಮ ಸೃಷ್ಟಿಯ ಬೀಜ ರೂಪದಲ್ಲಿ ಇರ್ತಾನೆ. ಈ ನಿಟ್ಟಿನಲ್ಲಿ ಅನೇಕ ಕಡೆ ಇಂದಿಗೂ ಕೂಡ ಹೋಲಿ ಹುಣ್ಣಿಮೆಯನ್ನ ಅಥವಾ ಕಾಮನ ದಹನವನ್ನ ಮಾಡುವಂತಹ ಪೌರ್ಣಿಮೆಯನ್ನ ಆಚರಿಸ್ತಾರೆ. ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲೂ ಒಂದು ವಿಶೇಷ ರೀತಿಯಾದಂತಹ ಆಚರಣೆ ಎಲ್ಲರ ಮನಸ್ಸೂರೆಗೊಂಡಿತು. ಅದುವೇ ಕಾಮದಹನದ ಆಚರಣೆ. ಧ್ಯಾನಮಗ್ನನಾಗಿದ್ದಂತಹ ಪರಶಿವನನ್ನ ಭಂಗ ಮಾಡಿ ಧ್ಯಾನದಿಂದ ಎಬ್ಬಿಸಿದ್ದಕ್ಕೆ ಕುಪಿತಗೊಂಡಂತಹ ಪರಶಿವನು ಕಾಮನನ್ನ ತನ್ನ ಮೂರನೆಯ ಕಣ್ಣಿನ ದೃಷ್ಟಿಯಿಂದ ಸುಟ್ಟನು. ಈ ದಹನವನ್ನ ಕಾಮದಹನವೆಂದು ಇಂದು ಪರಿಗಣಿಸಿ ಎಲ್ಲೆಡೆಯೂ ವಿಶೇಷ ರೀತಿಯಲ್ಲಿ ಹೋಲಿ ಹುಣ್ಣಿಮೆ ಅಂತ ಆಚರಿಸಲಾಗುತ್ತೆ. ಕಬ್ಬನ್ಪೇಟೆಯಲ್ಲಿ ನಿವಾಸಿಗರು ಈ ವಿಶೇಷವಾದಂತಹ ಕಾಮದಹನ ಕ್ರಿಯೆಯನ್ನ ಆಚರಿಸಿ ತೋರಿಸಿದ್ದಾರೆ. ಸಾಂಕೇತಿಕವಾದಂತಹ ಈ ಕಾಮದಹನದ ಆಚರಣೆಯನ್ನ ನೋಡಿ ನಾವು ಕೂಡ ಅರಿಯೋಣ. ಕಾಮದಹನಕ್ಕೆ ಪೂರ್ವಭಾವಿಯಾಗಿ ಕೆಲವು ಕ್ರಿಯೆಗಳು ನಡೀತದೆ. ಅದರಲ್ಲಿ ಮೊದಲನೇದಾಗಿ ಕೊಬ್ಬರಿ ಬಟ್ಟಲನ್ನು ಇಡತಕ್ಕಂಥದ್ದು. ಭೂಮಿಯಲ್ಲಿ ಭೂಮಿ ತಾಯಿಯಲ್ಲಿ ಒಂದು ಚಿಕ್ಕ ಹೊಂಡವನ್ನು ಮಾಡಿ ಅದರಲ್ಲಿ ಕೊಬ್ಬರಿ ಬಟ್ಟಲನ್ನು ಇಡ್ತೇವೆ. ಈ ಕೊಬ್ಬರಿ ಬಟ್ಟಲಿಗೆ ಪ್ರಪ್ರಥಮವಾಗಿ ಎಲೆ ಅಡಿಕೆ ಅಂತಂದರೆ ಇದರ ಸಂಕೇತ ಏನಂತಂದರೆ ಸುಮಂಗಲಿಯ ಸಂಕೇತ ಹಾಗೆ ಅಂತೇಳಿ. ಈ ಸುಮಂಗಲಿಯಾಗಿದ್ದಂತಹ ರತಿದೇವಿ ಇವತ್ತು ಮಾಂಗಲ್ಯವನ್ನು ಕಳೆದುಕೊಂಡು ವಿಧವೆ ಆಗ್ತಾಳೆ. ಹಾಗಾಗಿ ಆ ಸುಮಂಗಲಿ ಸಂಕೇತದ ಎಲೆ ಅಡಿಕೆಯನ್ನು ಮೊಟ್ಟ ಮೊದಲು ಇಡತಕ್ಕಂಥದ್ದು. ನಂತರ ಸಿಹಿಗೋಸ್ಕರ 2 ಖರ್ಜೂರವನ್ನು ಇಡತಕ್ಕಂಥದ್ದು. ತದನಂತರ 24 ಈ ನಾಣ್ಯಗಳನ್ನು ಇಡತಕ್ಕಂಥದ್ದು. ಇದೆಲ್ಲವನ್ನು ನಾವು ಈಗ ಭೂಮಿ ತಾಯಿ ಒಡಲಿಗೆ ಅಂತಂದರೆ ಈ ಭೂಮಿಯಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಹೋಲಿಗೆ ಇಡ್ತಾ ಇದ್ದೇವೆ. ಇದರ ಮೇಲೆ ಪರಕೆ ಮರ ಮತ್ತೊಂದು ಮಗದೊಂದು ಎಲ್ಲ ಇಟ್ಟು ಕಾಮನನ್ನು ದಹಿಸ್ತಕ್ಕಂಥದ್ದು. ಆ ಕಾಮನನ್ನು ದಹಿಸುವ ಪೂರ್ವಭಾವಿ ಅದರ ಸಂಕೇತವಾಗಿ ಕಾಮನ ಪಟ ಕಬ್ಬಿನಲ್ಲಿ ಕಟ್ಟಿರ್ತಕ್ಕಂಥದ್ದನ್ನು ತೋರಿಸ್ತೇನೆ. ಅದನ್ನು ತಾವಿವಾಗ ನೋಡ್ಬೋದು. ಈ ರೀತಿ ವಿದ್ಯುತ್ ಅಲಂಕಾರ ಮಾಡ್ತಾ ಇರೋದು ಸುಮಾರು 60ನೇ ವರ್ಷ. ಆದರೆ ಈ ಲಕ್ಷ್ಮೀನಾರಾಯಣ ಭಜನೆ ಮಂದಿರ ಶುರುವಾಗಿರ್ತಕ್ಕಂಥದ್ದು 1860-70 ಇಸ್ವಿ ಆಸುಪಾಸಿನಲ್ಲಿ. ತದನಂತರ ಈ ರೀತಿ ಏನು ಕಾಮನ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಗೊಂಬೆಗಳನ್ನು ಮಾತ್ರ ಇಡ್ತಾ ಇದ್ರು. ಪ್ರತಿದಿನ ಸುಮಾರು 5ರಿಂದ 7 ದಿನ ಹಾಗೆ ಮಾಡಿ ಒಂದೊಂದಿನ ಒಂದೊಂದು ಅಲಂಕಾರ ಇರ್ತಾ ಇತ್ತು. ಈ ರೀತಿ ಅಲಂಕಾರ ವಿದ್ಯುತ್ ಅಲಂಕಾರ ಶುರು ಮಾಡಿ ಸುಮಾರು 60 ವರ್ಷಗಳಾಗಿದೆ. ಇತ್ತೀಚೆಗೆ ಇದನ್ನು ನವೀಕರಣ ಮಾಡಿ ವಿದ್ಯುತ್ ಅಲಂಕಾರವನ್ನು LED ದೀಪಗಳಿಂದ ಮಾಡ್ತಾ ಇದ್ದೇವೆ ಸರ್. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ಇತ್ತೀಚೆಗಷ್ಟೇ ನಗರದ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ತೆರೆ ಎಳೆಯಲಾಯಿತು. ಈ ವಿಶೇಷ ಸಂಭ್ರಮಿತ ಉತ್ಸವದಲ್ಲಿ ಅನೇಕ ಮಹನೀಯರು ಪಾಲ್ಗೊಂಡಿದ್ದರು.
ಹೊಸ ಚಿಗುರು ಬೆರೆಯುವಂತಹ, ಇಲ್ಲಿ ನೋಡ್ತಾ ಇದ್ರಿ ಹಿರಿಯರಿದ್ದಾರೆ 40 ಜನ ವಾರ್ಷಿಕ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಇವತ್ತು ನಾವು ಪ್ರಶಸ್ತಿಯನ್ನ ಬಂಜಾರ ಅಕಾಡೆಮಿ ಮೂಲಕ ಕೊಡ ಮಾಡ್ತಾ ಇದ್ದೀವಿ. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತೀಚೆಗೆ ನಾವು ನಾಡೋಜ ಪ್ರೊಫೆಸರ್ ಬತ್ತೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ವಿಶ್ವಕೋಶ ಬಂಜಾರದಲ್ಲೂ ಆರಂಭ ಮಾಡ್ತಾ ಇದೀವಿ. ಅದಕ್ಕೆ ದೊಡ್ಡ ಬಜೆಟ್ ಬೇಕು, 8 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ, ಕೊಡಬೇಕು ಸರ್ ನಮ್ಮ ಸಮುದಾಯಕ್ಕೆ ಅಂತ ಹೇಳಿ. ಹಾಗೆ ಯಾವುದೇ ಸಾಹಿತ್ಯ ಕಲೆ ಸಾಹಿತಿಗಳು ಕಲಾವಿದರು ಯಾವತ್ತಿಗೂ ವೈಯಕ್ತಿಕವಾಗಬಾರದು, ಕುತ್ಸಿಮತೆಯಿಂದ ಬದುಕಬಾರದು, ಸೌಜನ್ಯ ರಹಿತವಾಗಬಾರದು, ಜನಪರ ಜೀವಪರವಾದ ಸಾಹಿತ್ಯ ರಚನೆ ಮಾಡಬೇಕು, ಕಲೆಯನ್ನ ಆ ಮೂಲಕ ಬೆಳೆಸಬೇಕು, ಅದು ಸಮಾಜದ ಬೆಳವಣಿಗೆಗೆ ಪೂರಕವಾಗಬೇಕು. ಈ ನಿಟ್ಟಿನಲ್ಲಿ ಬಂಜಾರ ಅಕಾಡೆಮಿ ಕೂಡ ಕೆಲಸ ಮಾಡುತ್ತೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೆ. ಈ ಕಾರ್ಯಕ್ರಮದಲ್ಲಿ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನ ನೀಡಿ ಶ್ರೀಮತಿ ಬಿಟಿ ಲಲಿತಾ ನಾಯಕ್ ರವರನ್ನ ಸನ್ಮಾನಿಸಲಾಯಿತು. ಇದರೊಂದಿಗೆ ವಿಶೇಷ ರೀತಿಯಾದಂತಹ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನ ವೇದಿಕೆಯಲ್ಲಿ ನೀಡಲಾಯಿತು. ಗೌರವ ಪ್ರಶಸ್ತಿಗಳು, ಪುಸ್ತಕ ಪ್ರದಾನ ಸಮಾರಂಭ, ವಾರ್ಷಿಕ ಪ್ರಶಸ್ತಿ ಇವೆಲ್ಲವನ್ನ ನೀಡುವುದರ ಜೊತೆಗೆ ಸಮಾರಂಭದಲ್ಲಿ ಸಾಧನೆಯ ಹಾದಿ ಎಂಬ ಕೈಪಿಡಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ತುಳು ಭಾಷೆಯ ಸಂಸ್ಕೃತಿಯನ್ನ ತುಳು ಅಕಾಡೆಮಿ ನೋಡ್ಕೊಳ್ಳುತ್ತೆ, ಬಂಜಾರ ಭಾಷೆ ಮತ್ತು ಸಂಸ್ಕೃತಿಯನ್ನ ಬಂಜಾರ ಅಕಾಡೆಮಿ ನೋಡ್ಕೊಳ್ಳುತ್ತೆ. ಹಾಗೆ ಕೊಡವ ಇರಬಹುದು, ಬ್ಯಾರಿ ಇರಬಹುದು, ಉರ್ದು ಇರಬಹುದು. ಹೀಗೆ ಇನ್ನ ಸಂಸ್ಕೃತಿ ಕೇಂದ್ರಿತವಾಗಿರ್ತಕ್ಕಂಥವು ಇದಾವಲ್ಲ, ಸಾಹಿತ್ಯ ಅಕಾಡೆಮಿ ಇರಬಹುದು, ಯಕ್ಷಗಾನ ಅಕಾಡೆಮಿ, ಸಂಗೀತ, ನೃತ್ಯ, ಲಲಿತ ಕಲೆ ಇತ್ಯಾದಿ ಎಲ್ಲ ಅಕಾಡೆಮಿಗಳನ್ನು ನೋಡಿ. ಇಲ್ಲೊಂದು ಸಾಂಸ್ಕೃತಿಕ ವಿಕೇಂದ್ರೀಕರಣದ ನೀತಿಯನ್ನ ಕರ್ನಾಟಕದ ಸರ್ಕಾರಗಳು ಮೊದಲಿಂದ ಅನುಸರಿಸ್ತಾ ಬಂದಿದೆಯಲ್ಲ, ಇದು ಇಡೀ ದೇಶಕ್ಕೆ ಮಾದರಿಯಾದದ್ದು. ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ಸಂಸ್ಕೃತಿಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ಬಹುತ್ವ ಭಾರತೀಯತೆ. ನಿಜವಾದ ಭಾರತೀಯತೆ ಇದೆಯಲ್ಲ, ಅದು ಬಹುತ್ವವನ್ನು ಅವಲಂಬಿಸಿರ್ತಕ್ಕಂಥದ್ದು ಅನ್ನುವಂತ ತಿಳುವಳಿಕೆಯಿಂದ ಹೋದ್ರೆ ಈ ದ್ವಂದ್ವಾರಿಸೋದಿಲ್ಲ, ಇದು ವೈರುಧ್ಯ ಅನಿಸೋದಿಲ್ಲ. ಕನ್ನಡಕ್ಕೆ ಆದ್ಯತೆ, ಒಂದು ಭಾಷೆಯಾಗಿ, ಅಧಿಕೃತ ಭಾಷೆಯಾಗಿ, ಆಡಳಿತ ಭಾಷೆಯಾಗಿ, ರಾಜ್ಯ ಭಾಷೆಯಾಗಿ ಕನ್ನಡಕ್ಕೆ ಆದ್ಯತೆ. ಆದ್ರೆ ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಇತರೆ ಭಾಷೆಗಳು ಮತ್ತು ಸಂಸ್ಕೃತಿಗಳಿಗೆ ಮನ್ನಣೆ, ಈ ನೀತಿ ಇದೆಯಲ್ಲ, ಇದು ಬಹುತ್ವ ಭಾರತಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ನೀತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಂಜಾರ ಜನಾಂಗವೂ ಕೂಡ ಅನೇಕ ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಅವರು ಅಕ್ಷರವನ್ನೇ ಕಲಿಯಲಿಲ್ಲ. ಇವತ್ತು ನೀವೇನಾದ್ರೂ ವಿದ್ಯೆ ಪಡೆದಿದ್ದೀರಿ, ಒಳ್ಳೊಳ್ಳೆ ಸ್ಥಾನಮಾನಗಳಿಗೆ ಹೋಗಿದ್ದೀರಿ, ಅಧಿಕಾರ ಪಡೆದಿದ್ದೀರಿ, ಅಥವಾ ಗೋವಿಂದ ಸ್ವಾಮಿ ತರದವರೊಂದು ಅಕಾಡೆಮಿಯ ಅಧ್ಯಕ್ಷರಾಗ್ತಾರೆ, ಲಲಿತಾ ನಾಯಕರಂತವರು ಮಂತ್ರಿ ಆಗ್ತಾರೆ, ಶಾಸಕರಾಗ್ತಾರೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನೀವು ಕಲಿತಿರುವ ಅಕ್ಷರ. ಶೇಕ್ಸ್ಪಿಯರ್ ತರದ ಒಬ್ಬ ಕವಿ ಬರುವ ತನಕ ಇಂಗ್ಲಿಷ್ಗೆ ಯಾವ ಸ್ಥಾನವೂ ಇರಲಿಲ್ಲ. ಆ ತರದ ಕವಿಗಳು ಬಂಜಾರ ಭಾಷೆಯನ್ನು ಹುಟ್ಟಬೇಕು ಅನ್ನೋದಾದ್ರೆ ಬಂಜಾರ ಭಾಷೆಗೆ ಹೊರಗಿನ ಸಂಸರ್ಗ ಬೇಕಾಗ್ತದೆ. ಹೊರಗಿನ ಸಂಸರ್ಗ ಅಂದ್ರೆ ಭಾಷೆ ಮತ್ತು ಸಾಹಿತ್ಯದ ಸಂಸರ್ಗ. ಈಗಾಗಲೇ ನೀವು ಕರ್ನಾಟಕದ ಪ್ರಜೆಗಳಾಗಿದ್ದೀರಿ, ಕನ್ನಡಿಗರೇ ಆಗಿದ್ದೀರಿ. ಕನ್ನಡದ ಕೃತಿಗಳನ್ನ ಬಂಜಾರ ಭಾಷೆಗೆ ಅನುವಾದಿಸುವಂತಹ ಕೆಲಸವನ್ನ ಬಂಜಾರ ಸಾಹಿತ್ಯ ಅಕಾಡೆಮಿ ಮಾಡಬೇಕು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೂಡ ಅವರಿಗೆ ಜೊತೆಗೆ ನಿಲ್ಲೋದಕ್ಕೆ ಸಿದ್ಧ ಇದೆ. ಆ ಮೂಲಕ ನಿಮ್ಮ ಭಾಷೆಯನ್ನ ಬಹಳ ಗಟ್ಟಿಯಾಗಿ ಬೆಳೆಸುವ ಸಾಹಿತ್ಯ ಕೃತಿಗಳನ್ನ ನಿಮ್ಮ ಮುಂದಿನ ತಲೆಮಾರಿನ ಹುಡುಗರು ರಚಿಸುವಂತ ಹೊಸ ದಾರಿಯನ್ನ ಮತ್ತು ಹೊಸ ವಿವೇಕವನ್ನ ಕಂಡುಕೋಬೇಕಾಗಿದೆ. ಈ 80 ವರ್ಷಗಳ ಅವಧಿಯಲ್ಲಿ ನಾನು ಈ ಸಮಾಜಕ್ಕೆ ಏನ್ ಕೊಟ್ಟೆ ಅಂತ ನಾನು ಆಲೋಚನೆ ಮಾಡ್ತಿದ್ದೀನಿ. ಆದ್ರೆ ಅದಕ್ಕೆ ನನಗೆ ಹೆಚ್ಚಾಗಿ ನನಗೆ ಅನಿಸೋದು, ಬಹಳ ಪಡೆದಿದ್ದೀನಿ, ಅದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ತೀರಿಸಬಹುದಾ ಅನ್ನೋ ಆಲೋಚನೆ ನನಗೆ. ಯಾಕೆಂದ್ರೆ ಈ ಸಮಾಜದಲ್ಲಿ ನನಗೆ ಎಷ್ಟು ಗೌರವ, ನಾವು ಪ್ರೀತಿ, ವಿಶ್ವಾಸ ತೋರಿಸ್ತಾ ಇದ್ದೀನಿ ಅಂದ್ರೆ ನಾನು ಏನ್ ಮಾಡಬೇಕು, ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ಮತ್ತೆ ಮತ್ತೆ ಆಲೋಚನೆ ಮಾಡುವಂತಹ ಒಂದು ಸಂದರ್ಭ ಇದೆ. ಇವತ್ತು ಈ ಪ್ರಶಸ್ತಿಯನ್ನ ಪಡೆದಂತ ನನ್ನ ಸೋದರಿಯರು ಈ ಕುಳಿತಿದ್ದಾರೆ. ಅವರು ನನಗೆ ಹೆಚ್ಚು ಸಾಧನೆಯನ್ನ ಮಾಡಿರುವಂತದ್ದು ಇದ್ದಾರೆ.
ವಿದ್ಯಾಭ್ಯಾಸದಲ್ಲಿಯೂ ಹೆಚ್ಚು ಸಾಧನೆ ಮಾಡಿದ್ದಾರೆ. ಅವಿದ್ಯಾವಂತರಾದರೂ ಕೂಡ ಸಾಂಸ್ಕೃತಿಕವಾಗಿ ಹೆಚ್ಚಿನ ಶ್ರೀಮಂತಿಕೆಯನ್ನು ಹೊಂದಿರುವಂತರಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ, ನಾನು ಈ ಪುಸ್ತಕಗಳು 9 ಪುಸ್ತಕಗಳು ಇವತ್ತು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಉತ್ತಮವಾದಂತಹ ರೀತಿಯಲ್ಲಿ ರಚನೆ ಆಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಇತ್ತೀಚೆಗಷ್ಟೇ ಬೆಂಗಳೂರಿನ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡಿದಂತಹ ಮಹನೀಯರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ, ಗೌರವ ಶ್ರೀ ಪ್ರಶಸ್ತಿ ಹಾಗೂ ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭವನ್ನ ವಿಜೃಂಭಣೆಯಿಂದ ಹಮ್ಮಿಕೊಂಡಿತ್ತು. ನಾವು ಲೇಖಕರಾದವರು ಕೇವಲ ಪದ್ಯ ಬರ್ಕೊಂಡು, ಕತೆ ಬರ್ಕೊಂಡು, ಕಾದಂಬರಿ ಬರ್ಕೊಂಡು ಕೂತ್ಕೊಂಡ್ರೆ ಸಾಲದು. ಇವತ್ತು ನಮ್ಮ ಸಂವಿಧಾನ ಬಹಳ ದೊಡ್ಡ ಆತಂಕದಲ್ಲಿದೆ, ಪ್ರಜಾಪ್ರಭುತ್ವ ಆತಂಕದಲ್ಲಿದೆ. ಈ ಪ್ರಜಾಪ್ರಭುತ್ವವಾದ ಬಗ್ಗೆ, ಸಂವಿಧಾನದ ಬಗ್ಗೆ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ವಿರುದ್ಧವಾಗಿ ಅಥವಾ ಯಾವುದೇ ರೀತಿಯ ಅನ್ಯಾಯಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ದುರಾಚಾರ ಇರ್ಬೋದು, ಇವುಗಳ ವಿರುದ್ಧ ಯಾವ ಲೇಖಕ ಧ್ವನಿ ಎತ್ತಾನೋ ಅಂಥ ಲೇಖಕರು ನಮಗೆ ಬಹಳ ಮುಖ್ಯ ಅಂತ ನನಗನ್ನಿಸ್ತು. ಯಾಕೆಂದರೆ ನಾವೆಲ್ಲರೂ ತುಂಬಾ ಪಾರದರ್ಶಕವಾದ ರೀತಿ ಒಳಗಡೆ ಈ ಪ್ರಶಸ್ತಿ ಪ್ರದಾನ ಮಾಡುವಂತ ಒಂದು ಸಮಾರಂಭ ಮತ್ತು ಆ ಕ್ರಮ ಪ್ರಕ್ರಿಯೆ ಎಲ್ಲ ಅದು ಆಗಿರುತ್ತೆ. ಹಾಗಾಗಿ ಯಾರ ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿ ನಡೆಯುವುದಿಲ್ಲ. ಈ ಕಾರಣಕ್ಕಾಗಿಯೇ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಒಂದು ಘನತೆ ಇರೋದು. ಕೃಷಿ ವಿಶ್ವವಿದ್ಯಾಲಯದ ಜೊತೆ JKVK ಅವ್ರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಸುಮಾರು 50 ಜನ ರೈತರನ್ನು ಕರೆಸೋದು, 50 ಜನ ಯಂಗ್ ರೈಟರ್ಸ್ ಅವ್ರ ಜೊತೆ ಜೋಡಿಸೋದು, ಅವ್ರ ಬಗ್ಗೆ ಒಂದೊಂದು ಪುಸ್ತಕವನ್ನ ಬರೆಸೋದು, ಆ ಥರ ಕೃಷಿ ಸಾಧಕರ ಬಗ್ಗೆಯೂ ನಾವು ಮಾಡ್ತಾ ಇದ್ವಿ. ಪ್ರಶಸ್ತಿಯನ್ನ ಗುರುತಿಸಿಕೊಳ್ಳುವಂತ ಕೆಲಸ ಆಗ್ತದೆ. ನಮ್ಗೆ ಏನಾಗಿದೆ ಸಮಸ್ಯೆ ಅಂದ್ರೆ, ನಾವೇನಾದ್ರೂ ಈ ಪ್ರಶಸ್ತಿ ನವೆಂಬರ್ 1-2 ತಿಂಗಳ ಮುಂಚಿತ ನಾನು ಯಾವ್ದಾದ್ರು ಊರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ರೆ ವಾಪಸ್ ಬರೋ ಹೊತ್ತಿಗೆ ನಾನು ಜೊತೆಗೆ ಹೋಗೋ ಹೊತ್ತಿಗೆ 2 ದಿನ ಕಾರ್ ತಗೊಂಡು ಹೋಗ್ಬೇಕು. 1 ದಿನ ಕಾರ್ ನನಗ ನನ್ನ ಕಿಯಗಳಿಗೆ, ಇನ್ನೊಂದು ದಿನ ಕಾರು ಯಾರ್ಯಾರು ಪ್ರಶಸ್ತಿ ಅಪ್ಲಿಕೇಶನ್ ಹಾಕ್ತಾರೋ ಅವ್ರು ಇಷ್ಟದಾಗ ಬುಕ್ಕ ಕೊಡ್ತಾರೆ. ಆ ಬುಕ್ಕ ಹೊತ್ತು ಬರಕ್ ಒಂದು ಇನ್ನೋವಾ ಕಾರು ಇರೋದು. ಅದಕ್ಕೆ ನಿಜವಾಗ್ಲೂ ನೀವಷ್ಟು ಬಹಳಷ್ಟು ಹಿರಿಯ ಸಾಹಿತಿಗಳಿಗೆ ಬಂದಿದ್ದೀರಿ. ನೀವು ಈ ವಿಚಾರದಾಗ ಒಂದು ಒಳ್ಳೆ ಸಲಹೆಯನ್ನು ಕೊಟ್ರೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಹೊಸ ಅಧ್ಯಾಯ ಪ್ರಾರಂಭ ಮಾಡೋಣ. ಪ್ರಶಸ್ತಿ ಕೊಡ್ಲಾರ್ದೇ ನಾವು ಹುಡುಕಿ ಅರ್ಜಿ ಸಲ್ಲಿಸಲಾರ್ದೇ ನಾವು ಹುಡುಕಿ ಅವರಿಗೆ ಪ್ರಶಸ್ತಿ ಅವ್ರ ಮನೆ ಬಾಗಿಲು ಮುಟ್ಟೋ ರೀತಿ ಒಳಗೆ ಪ್ರಶಸ್ತಿಯನ್ನು ಕೊಡುವಂತ ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೆ ಸಂದೇಶ. ಆದರೂ ನಾವು ವರ್ಷಕ್ಕೆ ನಾನು ಕನಿಷ್ಠ 25-30 ಏನು ಸಮಿತಿ ಮಾಡಿದ್ವಿ, ಆ ಸಮಿತಿಯವರು ಹೇಳಿದಂತೆ ಆ ಸಮಿತಿಯವರು ಗುರುತಿಸಿದಂತ ಕೆಲವೊಂದಿಷ್ಟು ಇದನ್ನ ಹಾಕ್ಲಾರ್ದಂತ ಏನು ಅರ್ಜಿ ಹಾಕ್ಲಾರ್ದಂತವರಿಗೆ ಒಂದು 25-30 ಪ್ರಶಸ್ತಿಗಳು ಉದಾಹರಣೆಗಳಿದ್ದಾವೆ. ಪಂಪಂತ ವೃಷ್ಟಿಯನ್ನು ಕುರಿತು 1050 ವರ್ಷದಿಂದ ಹೇಳಿದ ಚಾರದ ಭೋಗದ ಅಕ್ಕರದ ಗೇಯದ ರೊಟ್ಟಿ ಅಲಂಪಿ ನಿಂಪುಗಳು ಆದರಮಾದ ಮಾನಸರೇ ಮಾನಸರು.
ಮನುಷ್ಯತ್ವಕ್ಕೆ ಡೆಫಿನಿಷನ್ ಎಷ್ಟು ಸುಖವನ್ನು ಕೊಟ್ಟಿದ್ದಾನೆ. ಯಾರ ಬುದ್ಧಿಯ, ಯಾರ ಮನಸ್ಸು, ಯಾರ ಬುದ್ಧಿ, ಯಾರ ಭಾವ ಇಂಥ ಭಾವನೆಗಳಿಗೋಸ್ಕರ, ಇಂಥ ಉದಾತ್ತವಾದಂತಹ ವಿಚಾರಗಳಿಗೋಸ್ಕರ ಸ್ಪಂದಿಸ್ತಾನೋ ಅವನೇ ಮನುಷ್ಯ. ಅವನಲ್ಲಿ ತ್ಯಾಗ ಬುದ್ಧಿ ಇರಬೇಕು. ಎಲ್ಲ ನನಗೆ ಇರಬೇಕು ಅಂತಲ್ಲ, ನಿನ್ ಬೇಕಾದಷ್ಟು ಇಟ್ಕೋ, ಆಮೇಲೆ ಉಳಿದ ಬೇರೆ ಕೂಡ ತ್ಯಾಗದ, ಭೋಗದ, ಅಯ್ಯೋ ಎಲ್ಲ ಕೊಟ್ಬಿಟ್ರೆ ನನಗೇನು ಉಳಿತು ಅಂತೇನ, ನೀನೂ ಭೋಗಿಸು, ನೀನೂ ಜೀವಿಸು. ಲಿವ್ ಅಂಡ್ ಲೆಟ್ ಲಿವ್, ಜೀವೋ ಜೀವಸ್ಯ ಜೀವಿತ. ನೀನೂ ಬದುಕು, ಇತರರಿಗೂ ಬದುಕು ಅವಕಾಶ ಕೊಡು. ತ್ಯಾಗದ, ಭೋಗದ, ಅಕ್ಷರ ಜ್ಞಾನ ಇರ್ತಕ್ಕಂಥದ್ದು, ಅಕ್ಷರದ ಲೋಕದಲ್ಲಿ ಇರ್ತಕ್ಕಂಥವರೆಲ್ಲ ಒಂದು ಕಡೆ ಸೇರುವಂತಹದ್ದು. ಇದು ಅಕ್ಕರದ ಹುಟ್ಟಿ ಅಂದ್ರೆ ಗೋಷ್ಠಿ. ಸಮಾನ ಮನಸ್ಕರು, ಸಮಾನ ವಯಸ್ಕರು, ಸಮಾನ ವಿದ್ಯಾ ಹಿನ್ನೆಲೆ ಇರ್ತಕ್ಕಂಥವ್ರು ಇವರೆಲ್ಲ ಒಂದು ಜಾಗದಲ್ಲಿ ಸೇರ್ತಾರಲ್ಲ, ಅದು ಗೋಷ್ಠಿ. ಇವತ್ತು ಇಲ್ಲಿರ್ತಕ್ಕಂತಹ ಒಂದು ಗೋಷ್ಠಿ, ಸಾಹಿತ್ಯ ಗೋಷ್ಠಿ, ನಮ್ಮ ಸಾಹಿತ್ಯ ಈ ಒಂದು ವೇದಿಕೆಯಿಂದ ಏರ್ಪಾಡು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳವರು. ಈ ಅಖಿಲ ಭಾರತ ಸಾಹಿತ್ಯ ಮಂಡಳಿ ಎಲ್ಲವನ್ನು ಜ್ಞಾಪಿಸ್ತಕ್ಕಂತಹ ಈ ಕೆನೆಪದರ ಸಾಹಿತ್ಯ ಕ್ಷೇತ್ರದ ಕೆನೆಪದರ ಇರುವ ಇವರಿಗೆ ಈ ಸಂದರ್ಭದಲ್ಲಿ ಯಾರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೋ ಅವರಿಗೆಲ್ಲ ನನ್ನ ವಯಸ್ಸಿನಿಂದಲೂ ಅನುಭವದಿಂದಲೂ ತಮಗೆ ಶುಭಾಶಯಗಳನ್ನು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ ಎಸ್ ತಂಗಡಗಿಯವರು ಪ್ರಶಸ್ತಿ ಪ್ರದಾನವನ್ನ ನೆರವೇರಿಸಿದರು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ನಾನು ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.